ನಮ್ ಬರಲ್ಲ ಅಂದ್ಬಿಟ್ಟು ಲಾಕ್ ಮಾಡಿ ಮನೆಗೆ ಹೊಟ್ಟೆ ಡೋರ್ ತೆಗಿಯಲೇ. ಡೋರ್ ಲಾಕ್ ಆಗಿಲ್ಲ, ಡೋರ್ ತಳ್ಳು. ಇಷ್ಟೊತ್ತು ಬೇಕಾ ಡೋರ್ ತೆಗಿಯಕ್ಕೆ ಇವಳಿಗೆ? ಎಷ್ಟ್ ಸರಿ ಹೇಳೋದು ಡೋರ್ ಲಾಕ್ ಆಗಿಲ್ಲ ತಳ್ಳು ಅಂತ? ಬರೋದು ಲೇಟ್ ನಾನು ಇಡ್ತೀವಿ ತಿನ್ಬಿಟ್ಟು ಮನೆಗೆ ಹೊಟ್ಟೆ. ಇವ್ರಿಗೆ ಎಷ್ಟ್ ಸರಿ ಹೇಳೋದು ಡೋರ್ ಓಪನ್ ಆಗಿದೆ ಅಂತ? ಎಷ್ಟ್ ಸರಿ ಹೇಳೋದು ನಿನಗೆ ಡೋರ್ ತಳ್ಳು ಅಂತ? ಪದೇ ಪದೇ ಬೆಲ್ ಮಾಡ್ತಿದ್ಯಾ? ಎಷ್ಟೊತ್ತೇ ಬೇಕು ಡೋರ್ ತೆಗಿಯಕ್ಕೆ ನಿನ್ಗೆ? ಇವತ್ತು ಕುಡ್ಕ ಬಂದಿದ್ಯಲ್ಲ, ಇದ್ ದಿನ ಇದೆ ಆಯ್ತು ನಿಂದು. ಏ ಕೇಳಕ್ ನೀನ್ ಅವಳು ಹೋಗಿ ಅಡ್ಗೆ ಮಾಡೋಗೆ. ತಿನ್ನಕಿನ್ನಾರ ಕೊಡೆ, ಇನ್ನು ಅಡಿಗೆ ಆಗಿಲ್ವಾ? ಅಡಿಗೆ ಮಾಡ್ತಿರೋದು ಕಾಣ್ತಿಲ್ವಾ? ಕೊಡ್ತೀನಿ, ಸ್ವಲ್ಪ ಹೊತ್ತಿರು. ಬೆಳಗಿಂದ ದಬಾಕ್ತಿರ್ತೀಯ, ಗಂಡ ಬರೋದ್ ಮನೆಗೆ ಏನ್ ಗೊತ್ತಾಗಲ್ಲ ಅಡಿಗೆ ಮಾಡಿ ಇಡ್ಬೇಕು ಅಂತ. ಏನೇ ಇದು ನಾಯಿ ಕೊಟ್ಟಂಗ್ ಕೊಟ್ಟಿದ್ದೀಯಲ್ಲ, ಉಪ್ಪು ಸ್ವಲ್ಪ ಏನಿಲ್ಲ ಇದರಲ್ಲಿ, ಯಾವನ್ ತಿಂತಾನೆ ಊಟನೇ ಇದ? ನೀನ್ ದುಡಿಯೋ ದುಡ್ಡನ್ನೆಲ್ಲ ಕುಡ್ಕೊಂಡೆ ಬಂದ್ರೆ ಮನೆಗೆ ಏನ್ ತರ್ದೆ ನಾನು ಏನ್ ಮಾಡಕ್ಲಿ? ಇರೋದ್ನ ಮಾಡಿ ಹಾಕಿದೀನಿ, ತಿನ್ನು. ಯಾರ್ ನನ್ ಮಗ ತಿಂತಾನಿದ? ಊಟದ ಮೇಲೆ ದೊರಂಕರ ತೋರಿಸ್ಬೇಡ. ಊಟ ಬೇಡ ಬಿಡು. ಕುಡ್ಕ ಬಂದಿದ್ಯಾ, ಸ್ವಲ್ಪ ಊಟ ಮಾಡಿ ಮಲ್ಕೋ. ರೀ, ಒಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಕುಡಿದ್ರೂ ಪರವಾಗಿಲ್ಲ, ಮನೆಗೇನು ತಂದು ಕೊಡ್ಲಿಲ್ಲ ಆದ್ರೂ ಪರವಾಗಿಲ್ಲ, ಆದ್ರೆ ಹೊರಗಡೆನ ಮಾತ್ರ ಕುಡ್ಕೊ ಬರಬೇಡಿ. ನೀವು ಕುಡ್ದು ಗಾಡೀಲಿ ಬರ್ಬೇಕಾದ್ರೆ ನಿಮ್ಗೆ ಏನಾರ ಆದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನಮ್ದು ಅಂತ ಹೊಟ್ಟೆಲಿ ಒಂದು ಮಗು ಬೆಳೀತಿದೆ. ಕುಡಿಯೋದಿದ್ರೆ ಮನೇಲೆ ತಂದು ಕುಡೀರಿ, ಆದ್ರೆ ಹೊರಗಡೆನ ಮಾತ್ರ ಕುಡ್ಕೊ ಬರಬೇಡಿ ಪ್ಲೀಸ್. ಅಪ್ಪ ಯಾವತ್ತು ಎಣ್ಣೆ ಮಾಡಲ್ವಪ್ಪ ನಾನು, ಸೀರಿಯಸ್. ಇಷ್ಟ ದಿನ ನಾನು ಮಾಡಿದ ತಪ್ಪು ನಂಗೆ ಇಷ್ಟ ದಿನ ಅರಿವೇ ಆಗಿರಲಿಲ್ಲ. ಇವತ್ತು ನನ್ಗೆ ಅರಿವು ಆಯ್ತು. ಇಷ್ಟ ದಿನ ಸಂಪಾದನೆ ಮಾಡಿ ದುಡ್ಡನ್ನ ಬರೀ ಕುಡಿಗೆ ಕಳೆದ್ಬಿಟ್ಟೆ. ಮನೆಗೇನು ತಂದು ಕೊಡ್ದೆ, ನನ್ನ ಮಕ್ಕಳು ನೋಡ್ದೆ, ಏನು ಮಾಡಿಲ್ಲವಪ್ಪ ನಾನು. ಇನ್ ಯಾವತ್ತೂ ಎಣ್ಣೆ ಮಾಡಲ್ವಪ್ಪ. ಎಣ್ಣೆ ಅಂದಲೇ ಜೀವನ ಅಲ್ಲವಪ್ಪ. ಪಪ್ಪ ನನ್ನ ಇವತ್ತೊಂದಿನ ಸೇವಿಸ್ಬಿಡಪ್ಪ. ಕುಡಿತ ಒಂದು ಕ್ಷಣದ ಸಂತೋಷ ಕೊಡಬಹುದು, ಆದರೆ ಅದು ಕುಟುಂಬದ ಬದುಕನ್ನು ನಾಶ ಮಾಡುತ್ತದೆ. ಹೆಂಡತಿಯ ಕಣ್ಣೀರು, ಮಕ್ಕಳ ನೋವು, ಇವುಗಳ ಬೆಲೆ ಯಾವತ್ತಿಗೂ ಸಿಗಲ್ಲ. ಕುಡಿತ ಬಿಡಿ, ಕುಟುಂಬ ಉಳಿಸಿ. ಕುಡಿತ ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ, ಯಾರನ್ನ ಬೇಕಾದ್ರೂ ದೂರ ಮಾಡಿಸ್ಬಿಡುತ್ತೆ. ಈ ಕುಡಿಯೋ ಚಟದಿಂದ ದೂರ ಇರಿ, ಕುಡಿದು ದಾಸರಾಗಬೇಡಿ.